ಬೆಂಗಳೂರು ಕರಗ ಮಹೋತ್ಸವದ ಭದ್ರತೆಯ ಕುರಿತು ಸಭೆಯನ್ನ ಮಾಡಲಾಗಿದೆ. ಬೆಂಗಳೂರು ಕರಗ ಮಹೋತ್ಸವದ ಭದ್ರತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯನ್ನ ಕುರಿತು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಸ್ಥಳೀಯ ಪೊಲೀಸ್ ಇಲಾಖೆಯ ಮಹತ್ವದ ಸಭೆಯಲ್ಲಿ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳು, ದೇವಸ್ಥಾನ ಸಮಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಭಾಗಿಯಾಗಿದ್ರು. ಇನ್ನು ಕರಗ ಮೆರವಣಿಗೆಯ ಹಾದಿ ಮತ್ತು ದೇವಸ್ಥಾನದ ಸುತ್ತಮುತ್ತ ಏನೆಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಭದ್ರತೆ ಮತ್ತು ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸುವಂತಹ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆ ಆಯಿತು. ಇನ್ನು ಉತ್ಸವದ ಅವಧಿಯಲ್ಲಿ ಸಾರ್ವಜನಿಕರ ಸಹಕಾರ ಮತ್ತು ನಿಯಮಗಳ ಪಾಲನೆಯ ಅಗತ್ಯ ತುಂಬಾ ಇದೆ. ಈ ಮೆರವಣಿಗೆಯ ಸಮಯದಲ್ಲಿ ಸಂಚಾರ ದಟ್ಟಣೆ ಕೂಡ ಕಡಿಮೆ ಮಾಡಬೇಕಾಗತ್ತೆ. ಹಾಗೆ ವಾಹನಗಳ ಸುಗಮ ಸಂಚಾರಕ್ಕೆ ವಿಶೇಷ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಕರಗ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ಶಾಂತಿಯುತವಾಗಿ ನೆರವೇರಿಸಲು ಎಲ್ಲರ ಸಹಕಾರ ಈಗ ಅಗತ್ಯವಿದೆ. ಇನ್ನು ಕರಗ ಮಹೋತ್ಸವದ ಅವಧಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಎಲ್ಲರೂ ಕೂಡ ಸುರಕ್ಷಿತವಾಗಿ ಈ ಉತ್ಸವದಲ್ಲಿ ಭಾಗವಹಿಸುವಂತೆ ಖಚಿತಪಡಿಸಲು ಈಗ ಪೊಲೀಸ್ ಇಲಾಖೆ ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬೇರೆಲ್ಲರೂ ನಿಮ್ಮ ಭಕ್ತಿ ಭಾವದಲ್ಲಿ ಅಥವಾ ನಿಮ್ಮ ಪದ್ಧತಿ ಪ್ರಕಾರ ಏನು ಮಾಡೋದ್ರಿಂದ ಅದೆಲ್ಲರೂ ಆಗುತ್ತೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಸರ್ಕಾರ ಮಾಡಿ ಒಂದು 3 ಅಡಿ ನೀಟಾಗಿ ಪಾತ್ ಮಾಡಿಕೊಟ್ರೆ ಆ ಪಾತ್ ವೇನಲ್ಲಿ ನೀಟಾಗಿ ವೇಹಿಕಲ್ ಬರಲಿ ಅಥವಾ ಕರ್ಗ ಬರಲಿ, ನೀಟಾಗಿ ಮೂವ್ಮೆಂಟ್ ಆಗುತ್ತೆ, ಸರಾಗವಾಗಿ ಇದು ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅದು ಮಾಡಿದ್ದಾರೆ. ಆ ಒಂದು ಉದ್ದೇಶದಲ್ಲಿ ನಿಮ್ಗೆ ಸರ್ಕಾರ ಬೇಕಿದೆ. ಕರ್ಪೂರ ಹಾಕಬೇಕಾಗುತ್ತೆ, ಅದನ್ನು ತುಂಬ ಭಾಳ ಕೇರ್ಫುಲ್ ಆಗಿರಬೇಕು. ಯಾವಾಗಿ ನಾವು ನೋಡೋದು ವಿಡಿಯೋದಲ್ಲಿ ಇಲ್ಲಿ ಒಬ್ಬ ಕರ್ಪೂರ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಜೊತೆಗೆ ಅರ್ಜಿ ಮಾಡೋದಿದ್ದಾರೆ. ನಾವು ಯಾವುದೇ ಜವಾಬ್ದಾರಿಯಾಗಿರುವಂಥ ಅವರು ಅವರಿಗೆ ನಮ್ಮೂರಲ್ಲಿ ಇರ್ತಾರೆ. ಅವ್ರ ಜೊತೆಗೆ ನೀವೇ ನಿಂತು ಬಿಡಬೇಕು ಕಂಪ್ಲೀಟ್ ಒಳಗಡೆ ಹೋಗಿ. ಈಗ 150 ಜನದ ಲೀಸ್ಟ್ ಮಾಡಿದ ಉದ್ದೇಶನೇ ಅದು. ಬೇರೆಲ್ಲರೂ ನಿಮ್ಮ ಭಕ್ತಿ ಭಾವದಲ್ಲಿ ಅಥವಾ ನಿಮ್ಮ ಪದ್ಧತಿ ಪ್ರಕಾರ ಏನು ಮಾಡೋದ್ರಿಂದ ಅದೆಲ್ಲರೂ ಆಗುತ್ತೆ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಸರ್ಕಾರ ಮಾಡಿ ಒಂದು 3 ಅಡಿ ನೀಟಾಗಿ ಪಾತ್ ಮಾಡಿಕೊಟ್ರೆ ಆ ಪಾತ್